ಏನೋ ಅಂತಾರೆ ಇದಕ್ಕೆ. ವಿಷ್ಣು ಭವನಕ್ಕೆ ಬಂದಿದ್ದೀವಿ. ಕಾಂಬಿನೇಷನ್ ಪೊಂಗಲ್ ತೊಗೊಂಡಿದ್ದೀವಿ. ದೋಸೆ ಎಲ್ಲ ಬರುತ್ತೆ ಇದಕ್ಕೆ. ಹಸುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ನಾನು ಮೈಕ್ ಇಟ್ಕೊಂಡು ಮಾತಾಡಿದ್ದೀನಿ, ಆದರೆ ಮೈಕ್ ಆನ್ ಆಗಿರಲಿಲ್ಲ. ನಂಗೆ ಇನ್ನೂ ಅದ್ರದ್ದು ಪ್ರಾಪರಾಗಿ ಯೂಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಮೈಕ್ ಆನ್ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕು. ಸೊ ಏನೇನೋ ಮಾತಾಡಿದ್ದೀನಿ. ಆ್ಯಂಡ್ ವಿಷ್ಣು ಭವನಿಗೆ ಬಂದಿದ್ವಿ, ತಿಂಡಿ ತಿಂದ್ವಿ. ಇಟ್ ವಾಸ್ ಗುಡ್. ಆ್ಯಂಡ್ ಐ ವಾಸ್ ಟೆಲಿಂಗ್ ಓಕೆ, ನಾನು ಒಂದೇ ವರ್ಷದಲ್ಲಿ 2 ಸತಿ ಬೆಟ್ಟ ಹತ್ತಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅದು ನೀಟಾಗಿ ರೆಕಾರ್ಡ್ ಆಗಿಲ್ಲ, ಹಾಗಾಗಿ ನಾನು ಸಪ್ರೇಟ್ ವಾಯ್ಸ್ ಕೊಡ್ತಾಯಿದ್ದೀನಿ. ಓಕೆ, ಅಷ್ಟೇ. ತಿಂಡಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ತಿಂಡಿ ಮಾಡಿ ಮತ್ತೆ ಕಾರಲ್ಲಿ ಕುತ್ಕೊಂಡ್ವಿ ಗೈಸ್. ಇವಾಗ ಮತ್ತೆ ಜರ್ನಿ ಶುರು ಮಾಡಿದ್ದೀವಿ. ರಘು ಅವರು ಡ್ರೈವ್ ಮಾಡ್ತಿದ್ದಾರೆ. ನಾವು ಹೊರಟಿರೋದು ನಾನು, ರಘು, ಅಮ್ಮ ಮತ್ತು ಆಂಟಿ. ಹಾಯ್ ಮಾಡಿ. ಹಾಯ್. ಸೊ ಆಂಟಿ ಆ್ಯಕ್ಚುಲಿ ಬೆಟ್ಟ ಹತ್ತಿದ್ದಾರೆ. ಎಷ್ಟನೇ ಸತಿ ಆಂಟಿ ಬೆಟ್ಟ ಹತ್ತಿರೋದು ನೀವು? ಎಷ್ಟು ಸತಿ ಹತ್ತಿದ್ದೀರಾ ಬೆಟ್ಟ? ಎಷ್ಟು ಸರಿ ಹತ್ತಿದೀಯಾ ಅಂತ? ನಂದು 4ನೇ ಸಲ ಅಪ್ಪ. ಹೌದಾ? ಅಮ್ಮಂದು ಹೆಂಗೆ ಅಮ್ಮ, ಭಯ ಆಗ್ತಿದ್ಯಾ? ಮಾತಾಡಿ, ಅಮ್ಮಂಗೆ ಕೊಡಿ. ಫುಲ್ಲು ಕಾಲು ಪೇಯ್ನ್ ಬರುತ್ತೆ. ಎಷ್ಟು ಪ್ರಿಪೇರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಹತ್ತಿದ್ದಾರೆ ಅವ್ರ ಬೆಟ್ಟ. ಸೊ ಗೊತ್ತಿಲ್ಲ ಎಷ್ಟು ಕಾಲು ನೋವು ಬರುತ್ತೆ ಅಂತ. ನನಗೆ ಫಸ್ಟ್ ಟೈಮ್ ಹತ್ತಿದಾಗ ಸಿಕ್ಕಾಪಟ್ಟೆ ಪೇಯ್ನ್ ಬಂದಿತ್ತು ಕಾಲು. ಸೊ ನೋಡಬೇಕು. ಬಟ್ ಆಂಟಿ, ನೀವು ಎಷ್ಟು ವರ್ಷ ಆಯಿತು ಗ್ಯಾಪ್ ಕೊಟ್ಟು? ಅವ್ರು ಮುಳುಗೋಗಿದ್ದಾರೆ. ಹೌದಾ? ಓ ಸೂಪರ್. ಓಕೆ, ಅವಾಗೆಲ್ಲ ಮಕ್ಕಳ ಜೊತೆ ಹೋಗಿದ್ದೇನೆ. ಓಕೆ 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 ಓಕೆ. ಹೌದು, ತುಂಬ ವರ್ಷ ಗ್ಯಾಪ್ ಆಯಿತು. ಸೊ ಹಾಗಾಗಿ ಗೊತ್ತಿಲ್ಲ ನನಗೂ. ಒಂದು ಎಷ್ಟು 11 ಮಂತ್ಸ್ 10 ಮಂತ್ಸ್ ಗ್ಯಾಪ್ ಆಗಿದೆ. ಎಸ್, ನೋಡಬೇಕು ಎಷ್ಟು ಕಾಲು ನೋವು ಬರುತ್ತೆ ಅಂತ. ಎಳ್ನೀರು ಕೊಡ್ದು ಇವಾಗ ಗಂಜಿ ತಿಂತಾ ಇದ್ದೀವಿ ಗೈಸ್. ಇವಾಗ ತಿರುಪತಿಗೆ ಬಂದು ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಹತ್ರ ಬಂದುಬಿಟ್ಟು ನಾನು ರೆಡಿಯಾಗಿದ್ದೀನಿ. ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ. ಸಾಕ್ಸ್ ಹಾಕ್ಕೊಂಡು, ನಾನು ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲ ಸಾಕ್ಸ್ ಹಾಕೋತಾ ಇದ್ದಾರೆ. ಅಂದರೆ ಸ್ವಲ್ಪ ಬಿಸಿಲಿರುತ್ತಲ್ವ ರೋಡ್ ಮೇಲೆ ಹೋಗೋದಕ್ಕೆಲ್ಲ ಅಂತ ಅಂದ್ಬಿಟ್ಟು ಸಾಕ್ಸ್ ಹಾಕೋತಾ ಇದ್ದೀವಿ. ಸೊ ಎಸ್, ರೆಡಿ ಬೆಟ್ಟ ಹತ್ತೋದಕ್ಕೆ ಇವಾಗ. ಆಂಟಿ ಈಸ್ ಗೆಟ್ಟಿಂಗ್ ರೆಡಿ ವಿತ್ ಸಾಕ್ಸ್. ಮೈ ಸಾಕ್ಸ್. ರಘು ಮಾತ್ರ ಸಾಕ್ಸ್ ಇಲ್ಲ. ಅಮ್ಮ, ನೀನು ಸಾಕ್ಸ್ ಹಾಕೊಂಡಿದ್ಯಾ? ಇಲ್ಲ ಆಂಟಿ, ಅವನು ಹಾಕೊಳ್ಳಲ್ಲ. ನೀವು ಕೊಟ್ಟರು ಹಾಕೊಳ್ಳಲ್ಲ. ಬಾ ಹೋಗೋಣ ಬಾ. ಇಲ್ಲಿ ಬಸ್ಗಳು ನೋಡಿ ಗೈಸ್ ಹೆಂಗಿದಾವೆ. ಒಂಥರ ಜಾಮೆಟ್ರಿ ಬಾಕ್ಸ್ ಥರ ಇದೆ. ಒಂಥರ ಕಲರ್ ಆಗಿ ಗ್ರೀನು, ರೆಡ್ಡು, ಬ್ಲೂ ಎಲ್ಲ ಥರ ಇದೆ ಬಸ್ಸು. ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದೆ. 11 ಗಂಟೆಗೆ
11 ಕಾಲು ಆಲ್ರೆಡಿ ಎಷ್ಟು ಬಿಸಿಲಾಗ್ತಾ ಇದೆ ಅಂದರೆ ಫುಲ್ ಬಿಸಿ ಬಿಸಿ ಇದೆ. ಆ್ಯಕ್ಚುಲಿ ಸಾಕ್ಸ್ ಹಾಕೊಂಡಿದ್ದು ಒಳ್ಳೇದಾಯಿತು. ಇಲ್ಲಿ ಬರಬೇಕು ಗೈಸ್, ಇಲ್ಲಿಂದ ಬಂದು ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿಂದ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಕುಂಕುಮ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಎನರ್ಜಿಗೆ. ಏನಕ್ಕೆ ನಾಮ ಇಟ್ಕೊಳ್ಳ ಅಲ್ಲಿ ನಾಮ ಇಟ್ಕೋ, ಕನ್ನಡಿ ಇದೆಯಲ್ಲ. ಸೊ ಎನರ್ಜಿಗೆ ಇಲ್ಲಿಂದ ಕುಂಕುಮ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ. ಅಮ್ಮ ಹಿಂಗೆ ಫಿಕ್ಸ್ ಆಗೋಮ್ಮ ಮೈಂಡಲ್ಲಿ. ನಡೆಯೋದು ಇರುತ್ತೆ, ಮೆಟ್ಲು ಇರುತ್ತೆ, ಎರಡೂ ಇರುತ್ತೆ. ಮೇನ್ ಇದೇನೆ, ಇಲ್ಲಿಂದ ಹತ್ತಬೇಕು. ನಮ್ದೆಲ್ಲ ವರಿ ಇವಾಗ, ದೊಡ್ಡವ್ರದ್ದು ವರಿ ಇವಾಗ ಇರೋದು. ಇವ್ರು ಹತ್ತಬೇಕಲ್ಲ, ಇವ್ರನ್ನ ಹತ್ತಿಸ್ಬೇಕಲ್ಲ, ಅದು ವರಿ ಇರೋದು ಇವಾಗ. ಗೈಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿ 200 ಸ್ಟೆಪ್ಸ್ ಆಗಿದೆ ಅಷ್ಟೇ. ಆಲ್ರೆಡಿ ಬೆವತ್ತು ಹೋಗ್ತಾ ಇದ್ದೀವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ 200 ಸ್ಟೆಪ್ಸ್. ಹತ್ತಕ್ಕೆ ಪ್ರಾಬ್ಲಮ್ ಆಗ್ತಾ ಇಲ್ಲ, ಬಟ್ 200-250 ಮೆಟ್ಲು ಹತ್ತುತ್ತಾ ಇದ್ಬೇಕಾದ್ರೆ ಎಷ್ಟೊಂದು ಬೆವತ್ತೋಗಿದ್ದೀವಿ. ಅದೇ ಪ್ರಾಬ್ಲಮ್ ಆಗ್ತದೆ. ತುಂಬ ಹ್ಯೂಮಿಡ್ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಅದಷ್ಟೇ ಬಿಟ್ಟರೆ ಎಲ್ಲ ಎವ್ರಿಥಿಂಗ್ ಈಸ್ ಗುಡ್. ಆ್ಯಂಡ್ ನೋಡಿ ಗೈಸ್, ಇಲ್ಲೆಲ್ಲ ಕುಂಕುಮ ಇಟ್ಕೊಂಡು ಹೋಗ್ತಾರೆ. ಇದೊಂಥರ ಹರಕೆ ಇರುತ್ತೆ ಅವ್ರಗಳಿಗೆ. ಸೊ ಕುಂಕುಮ ಹಿಂಗೆ ಇಟ್ಕೊಂಡು ಹೋಗ್ತಾರೆ. ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸುಸ್ತಾಯಿತು, ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವತ್ತು ತುಂಬ ರಶ್ ಇದೆ. ಶನೇಶ್ವರ ಜಯಂತಿ ಅಂತೆ ಆ್ಯಂಡ್ ಬಾದಾಮಿ ಅಮಾವಾಸ್ಯೆ. ತುಂಬ ಒಳ್ಳೆ ದಿನ ಇವತ್ತು. ಸೊ ಇವತ್ತೇ ಸಿಕ್ಕಿದೆ. ಸೊ ತುಂಬ ರಶ್ ಇದೆ ಇವತ್ತು. ಹತ್ತುತ್ತಾ ಇದ್ದೀವಿ. ಎಸ್, ಲಾಟ್ಸ್ ಮೋರ್ ಟು ಗೋ. ಮತ್ತೆ ಮೈಕ್ ಮ್ಯೂಟ್ ಆಗೋಗಿತ್ತು, ನೋಡ್ಕೊಂಡಿರಲಿಲ್ಲ. ಏನು ಹೇಳ್ತಿದ್ದೆ ಅಂತಂದರೆ, ಒಂದಷ್ಟು ಸ್ಟೆಪ್ಗಳನ್ನ ಹತ್ಬಿಟ್ಟು ಕೂತ್ಕೊಂಡು ಅವರಿಗೋಸ್ಕರ, ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡೋದಾಗ್ತಿತ್ತು. ಅವರು ಬರಬೇಕಲ್ಲ ಮೆಟ್ಲು ಹತ್ಕೊಂಡು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಬೆವ್ತು ಹೋಗ್ಬಿಟ್ಟಿದ್ವಿ. ಹೆಂಗೆ ಅಂತಂದರೆ ಫುಲ್ಲು ನೀರು, ಸ್ನಾನ ಆಗೋಗಿತ್ತು ಆ ಥರ, ಅಷ್ಟು ಬೆವ್ತು ಹೋಗಿದ್ವಿ. ಎಸ್, ವೆಯ್ಟ್ ಮಾಡ್ತಿದ್ವಿ. ಅಮ್ಮ ಮತ್ತು ಆಂಟಿ ಬರೋಕ್ಕಿತ್ತು. ಸೊ ವೆಯ್ಟ್ ಮಾಡ್ತಾ ಹಾಗೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಸೊ ರೆಕಾರ್ಡ್ ಆಗಿಲ್ಲ ಅದು. ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಗೈಸ್ ಗಾಳಿಗೊಬ್ಬರಿಗೆ ರೀಚ್ ಆದ್ವಿ. ಇವಾಗ ಸೌತೆಕಾಯಿ ಚುರುಮುರಿ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಮೈಕ್ ಹಾಕೊಂಡಿದ್ದೆಲ್ಲ, ಮೈಕು ಚಾರ್ಜ್ ಖಾಲಿ ಆಗಿಬಿಟ್ಟು ಏನು ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಸೊ ವಿತೌಟ್ ಮೈಕ್ ಮಾಡ್ತಿದ್ದೀನಿ ಈಗ. ಇನ್ನೊಂದು ಕನೆಕ್ಟ್ ಮಾಡಬೇಕು, ಮಾಡಿಲ್ಲ. ಕನೆಕ್ಟ್ ಮಾಡ್ಕೋಬೇಕು. ಅಮ್ಮ ಅವ್ರು ಬರ್ತಾ ಇದ್ದಾರೆ ಇನ್ನೂ. ಈಟಿಂಗ್ ಚುರುಮುರಿ. ಗೋಪುರದಲ್ಲಿ ಕೂತ್ಕೊಂಡು ಜೋಳ ತಿಂತಾ ಇದ್ದೀವಿ. ಒಳಗಡೆ ಇಷ್ಟೆಲ್ಲ ಸ್ಟಾಲ್ಸ್ ಇದೆ, ಇಷ್ಟೊಂದಿದೆ ಸ್ಟಾಲ್ಸು. ಇದೇ ಒಂಥರ ಫುಲ್ಲು ಫುಡ್ ಸ್ಟ್ರೀಟ್ ಥರ ಇದೆ ಗೈಸ್. ಇವರಿಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ಗೈಸ್. ಸೊ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಗಾಳಿಗೋಪುರ ಹತ್ರನೇ ಬನ್ನಿ ಅಂತ ಹೇಳಿದ್ವಿ, ನಿಧಾನಕ್ಕೆ ಬರ್ತಾಯಿದ್ರು ಅಂತ ಅಂದ್ಬಿಟ್ಟು. ಇವಾಗ ಹುಡುಕ್ಬೇಕು ಅವರಿಬ್ರು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಫೈನಲಿ ಇವರಿಬ್ಬರು ಬಂದಿದ್ದಾರೆ ಗೈಸ್. ಬೆವ್ತೋಗಿರೋದು ನೋಡಿ ನೀನು, ಬೆವ್ತೋಗಿ. ಹೌದು ನೋಡಿ, ಒಳ್ಳೆ ಕಾಣಿಸಿ. ತುಂಬ ಸೆಕೆ ಆಗುತ್ತೆ ಅಫ್ಕೋರ್ಸ್. 2,000 ಮೆಟ್ಲು ಹತ್ತಿದ್ದೀವಿ ನೋಡು ಅಮ್ಮ. ಇಬ್ಬರೂ ಸೇಮ್ ಕಲರ್ ಸ್ಯಾರಿ ಹಾಕ್ಕೊಂಡು ಫುಲ್ಲು ಬೆವ್ತೋಗಿ ಈ ರೇಂಜಲ್ಲಿ ಬನ್ನಿ. ಸೊ ಫೈನಲಿ ಸಿಕ್ಕಿದ್ರು ಇವಾಗ. ನಾನೇನು ಫೋಟೋ ತೆಗಿತ್ತಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಗೈಸ್, ಒಂದು ಟೊಮೊಟೊ ರೈಸ್, ಒಂದು ಜೀರಾ ರೈಸ್ ಹೇಳಿದ್ವಿ. ಬಟ್ ಟೊಮೊಟೊ ರೈಸ್ ಕ್ವಾಂಟಿಟಿನೇ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದೇ ಸಾಕಂತ ಅಂದ್ಕೊಂಡ್ವಿ. ಇವರು ಅಮ್ಮ ಮತ್ತು ರಘು ಏನೂ ತಿಂದಿಲ್ಲ. ಅವರು ಚುರುಮುರಿ ತೊಗೊಂಡು ಅದರಲ್ಲೇ ಮ್ಯಾನೇಜ್ ಮಾಡಿದ್ರು. ನಾನು ಮಾತ್ರ ಒಂದು ಸ್ವಲ್ಪ ತೊಗೊಂಡೆ. ಜಾಸ್ತಿ ತಿಂದರೆ ಹತ್ತಕ್ಕೂ ಆಗಲ್ಲ ಬೆಟ್ಟ. ಸೊ ಹಂಗಾಗಿ ಒಂದು ಸ್ವಲ್ಪ ತಿಂದ್ಕೊಂಡು ಹೊರಡಬೇಕು. ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಕಾಲ್ನಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವರಿಬ್ರು ಮತ್ತೆ ತಪ್ಪಿಸ್ಕೊಂಡ್ರು ಗೈಸ್. ಮತ್ತೆ ಕೂತ್ಕೊಂಡಿದ್ದೀವಿ. ಬರ್ತಾ ಇದ್ದಾರೆ, ಎಲ್ಲಿ ಬರ್ತಿದ್ದಾರೆ ಗೊತ್ತಾಗಲ್ಲ. ಬರ್ತಾ ಇರ್ತಾರೆ, ನೋಡ್ತಾ ಇರ್ಬೇಕು ಹಿಂಗೆ. ಇದು ಕುಂಕುಮ ಇಟ್ಟಿರೋದು ಹಿಂಗೆ ನಾಮ ಥರ ಹಿಂಗೆ ಆಗ್ಬಿಟ್ಟಿದೆ ನೋಡಿ. ಆ್ಯಕ್ಚುಲಿ ನಿಂದು ಹಂಗೆ ಆಗಿದೆ, ನಿಂದು ಹಂಗೆ ಆಗಿದೆ ಫುಲ್ಲು.
ಕುಂಕುಮ ಇಟ್ಟರೆ ಹಾಗೆ ಆ್ಯಕ್ಚುಲಿ ಇರೋದೇ ಇಲ್ಲ, ಬೆವತು 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 ಎಲ್ಲ ಹೋಗೇ ಬಿಟ್ಟಿರುತ್ತೆ ಆ ಥರ. ಓಕೆ, ಅವ್ರು ಬರ್ತಾ ಇರ್ತಾರೆ, ನಾವು ಹಂಗೆ ಮುಂದೆ ಹೋಗ್ತಾ ಇರ್ತೀವಿ. ಸ್ಟಾರ್ಟ್ ಮಾಡಬೇಕು. ಜಾಸ್ತಿ ಏನೂ ತಿಂದಿಲ್ಲ, ಲೈಟಾಗಿ ತಿಂದ್ವಿ ಬಿಕಾಸ್ ಮತ್ತೆ ಬೆಟ್ಟ ಹತ್ತಬೇಕು ಅಂತ ಅಂದ್ಬಿಟ್ಟು ಲೈಟಾಗೆ ತಿನ್ಕೊಂಡ್ವಿ. ಮತ್ತು ಅಲ್ಲಿ ಊಟ ಇರುತ್ತಲ್ಲ ತಿರುಪತಿಲಿ, ಊಟ ಊಟ ಮಾಡ್ಬೇಕಲ್ಲೂ ಹೋಗ್ಬಿಟ್ಟು. ಇದು ಚಿತ್ತೂರು ಹಲ್ವಾ ಏನಿದು? ಹಾಲ್ಕೋವಾ ಫೇಮಸ್ ಅಂತ ಇದು, ಅದಕ್ಕೆ ಒಂದು ತಗೋತಾ ಇದ್ದೀವಿ ಟ್ರೈ ಮಾಡೋಕ್ಕೆ. ಬೇಕಾ ನಿಮಗೂ ಬೇಕಾ ಹಾಲ್ಕೋವಾ? ಪುಷ್ಪ ಮೂವಿಲಿ ಹೇಳ್ತಾನಲ್ಲ ಕಾಳಾಸ್ತಿದು ಪಾಲ್ಕೋವಾ ಅಂತ ಅಂದ್ಬಿಟ್ಟು, ಅದೇ 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 ಪಾಲ್ಕೋವಾ ಇದು. ಸಖತ್ತಾಗಿದೆ. ಇಲ್ಲೆಲ್ಲ ಹಂಗೆ ರೋಡ್ ಕಾಣುತ್ತೆ. ಇದು ಬಸ್ಸಲ್ಲಿ ಕಾರಲ್ಲಿ ಬರೋರೆಲ್ಲ ಹಿಂಗೆ ಬರೋದಲ್ಲ, ಕೆಳಗೆ ಇಳಿಯೋದು. ಹೋಗೋದು ಇದರಲ್ಲೇ ಹೋಗಲ್ಲ. ಓಕೆ, ಹೋಗೋದು ಈ ಕಡೆಯಿಂದ ಹೋಗಲ್ಲ ಗೈಸ್, ಬರ್ತಾ ಮಾತ್ರ ಹಿಂಗೆ ಬಿಟ್ಟಿರುತ್ತೆ. ಗೈಸಲ್ಲಿ ಕಾಣಿಸ್ತಿದ್ಯಾ ತೊಟ್ಲು ಥರ? ಮೇ ಬಿ ಮಕ್ಕಳಾಗದಿರೋರು ಅವರೆಲ್ಲ ಈ ಥರ ಕಟ್ಬಿಟ್ಟು ಅರ್ಕೆ ಥರ ಮಾಡೋಗ್ತಾರೆ ಅನ್ಸುತ್ತೆ. ಆ್ಯಂಡ್ ಇಲ್ಲೆಲ್ಲ ಮನೆ ಕಟ್ಟಬೇಕು ಅಂತ ಏನಾರ ಇದ್ದರೆ ಈ ಥರ ಇಟ್ಬಿಟ್ಟು ಹಿಂಗೆ ಹೋಗ್ತಾರೆ. ಬೇರೆ ಆಂಜನೇಯ ಟೆಂಪಲ್ಗೆ ಇವಾಗ ಬಂದು ರೀಚ್ ಆಗಿದ್ದೀವಿ ಗಾಯ್ಸ್. ಓ ಮೈ ಗಾಡ್, ಅಂದರೆ ಇಲ್ಲಿಗೆ ಬಂದು ರೀಚ್ ಆದಮೇಲೆ ಹಾಫ್ ಆನ್ ಅವರ್, ಐ ಮೀನ್ ಅರ್ಧ ದಾರಿಗೆ ಬಂದು ರೀಚ್ ಆದಂಗೆ ಲೆಕ್ಕ. ಓಕೆ, ಅರ್ಧ ದಾರಿ ರೀಚ್ ಆಗಿದ್ದೀವಿ, ಇನ್ನೂ ಅರ್ಧ ದಾರಿ ರೀಚ್ ಆಗಬೇಕು. ಸೊ ನನಗೆ ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಇವಾಗ, ಸೊ ಹತ್ರದಲ್ಲೇ ಬಂದಿರೋದ್ರಿಂದ. ಜಿಂಕೆ ಸಿಕ್ತು ನೋಡಿ, ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಜಿಂಕೆಗಳು. ಈ ಥರ ಸಿಕ್ಕಿದಾಗ ಖುಷಿ ಆಗುತ್ತೆ. ಎಲ್ಲಿದೆ? ಓ, ಇನ್ನೂ ತುಂಬ ಇದೆ ಅಲ್ಲಿ ಅಲ್ಲ. ನೋಡಿ ಗೈಸ್, ಇದೆಲ್ಲ ಹಿಂದೆಗಡೆ ಎಷ್ಟೊಂದಿದೆ, ಕೊಂಬಿರೋದೆಲ್ಲ ಇದೆ. ನಾಡು ಕೋಳಿ ಅನ್ಸುತ್ತೆ ಗೈಸ್ ಇದು. ಟೈಮಿಗೆ ಈ ಥರ ಚುರ್ಮುರಿಗೆ ಕಾಫಿ, ಇವಾಗಲೇ ಕಾಫಿ ಕೊಡ್ತಿದ್ದು, ಇವಾಗ ಇವ್ರು ಸಿಕ್ಕಿದ್ದಾರೆ ನಡ್ಕೊಂಡ್ಬರ್ತಿದ್ದವರು. ಪಾಪ ಅವ್ರಿಗೂ ಕಾಲು ನೋವು ಸ್ಟಾರ್ಟ್ ಆಗಿದೆ ಗೈಸ್. ಸೊ ಗೊತ್ತಿಲ್ಲ, ಯಾರ್ದು ಮನೆ ಅನ್ನೋ ಥರ ಅಲ್ಲ ಇದು, ಇಲ್ಲಿ ಅವ್ರದ್ದೇ ಮನೆ ಥರ. ಇವ್ರದ್ದೇ ಮನೆ ಅಲ್ವರೆಗೂ ಮೈಕಿಲ್ಲ ಏನಿಲ್ಲ. ಇವಾಗ ನಡ್ಕೊಂಡು ಹೋಗ್ತಾ ಇದ್ರು ಅಂತಂದ್ರೆ ಹೆಂಗೆ ನಡ್ಕೊಂಡು ಹೋಗ್ತೀವಿ, ಹಿಂಗೆ ನಡ್ಕೊಂಡು ರೋಡ್ ದಾಟ್ತಾ ಇದಿರಲಿಲ್ಲ ಅಂತ. ಓಕೆ, ರೋಡ್ ದಾಟ್ತಿದ್ರು. ಇವಾಗ ಈ ಥರ ಏನೋ ಬ್ರಿಡ್ಜ್ ಮಾಡ್ಕೊಟ್ಟಿದ್ದಾರೆ, ಬ್ರಿಡ್ಜ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಂದ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು, ಇದೇ ಓಣಿಲಿ ನಡ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ನೋಡಿ ಏನು ಸಕ್ಕತ್ತಾಗಿದೆ. ನಾನಂತೂ ಇಲ್ಲೇ ನಿಂತ್ಕೊಂಡ್ಬಿಡೋಣ ಹಿಂಗೆ ನೋಡ್ಕೊಂಡು ಅಂತ ಅನ್ನಿಸ್ತಿದೆ, ಆದರೆ ತುಂಬ ಲೇಟಾಗಿ ಹೋಗಿದೆ, ಹಿಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ರಘು ಬೈತಾ ಇದ್ದೀನಿ ಬೇಗ ಹೋಗ್ಬೇಕು ಅಂತ. ಓಕೆ, ಥಿಂಕಿಂಗ್ ಮೊಣಕಾಲು ಮುರಿಲಿ ಸಾಕ್ಸ್ ಆಗಿಬಿಟ್ಟು ನಾರ್ಮಲ್ ಪಾದ ನಡಿಗೆಯಲ್ಲಿ, ಅಂದರೆ ವಿತೌಟ್ ಸಾಕ್ಸ್ ಹೋಗೋಣ ಅಂತ ಅಂದ್ಬಿಟ್ಟು ಮೊಣಕಾಲು ಮುರಿಲಿ ಬರೀ ಕಾಲಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಲು ಬರ್ತಿದೆ ನೋಡು. ಮಧ್ಯಾಹ್ನ ಬಂದಿದ್ದಿದ್ರೆ ಆ್ಯಕ್ಚುಲಿ ಅದೇ ಥಾಟ್ ಇದ್ದಿತ್ತು, ಮಧ್ಯಾಹ್ನ ಏನಾದ್ರು ಬಂದಿದ್ದಿದ್ರೆ ಸಾಕ್ಸ್ ಬೇಕಾಗುತ್ತೆ ಬಿಕಾಸ್ ಇಲ್ಲಿ ತುಂಬ ಬಿಸಿಲಿರುತ್ತೆ ಅಂತ ಅನ್ಕೊಂಡಿದ್ದು. ಬಟ್ ಓಕೆ ಗೈಸ್, ಆ್ಯಕ್ಚುಲಿ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಿದ್ದೀವಿ, ಬಿಸಿಲು ಸಕ್ಕತ್ತಾಗಿ ಬರ್ತಾ ಇದೆ. ಇದು ಇಂಟೆನ್ಷನ್ ಏನಿದ್ದು ಅಂತಂದರೆ ಈ ರೋಡಲ್ಲಿ ಮಧ್ಯಾಹ್ನ ಬರ್ತೀವಿ, ಮಧ್ಯಾಹ್ನದಷ್ಟು ರೀಚ್ ಆಗ್ತೀವಿ. ಸೊ ಈ ರೋಡಿಗೆ ಸಾಕ್ಸ್ ಬೇಕಾಗುತ್ತೆ ಬಿಕಾಸ್ ತುಂಬ ಬಿಸಿಲಿರುತ್ತಲ್ಲ. ಸೊ ಹಾಗಾಗಿ ಅಂತ ಅಂದ್ಬಿಟ್ಟು ಸಾಕ್ಸ್ ಅಂತ ಅಂದ್ಕೊಂಡಿದ್ದು. ಆದರೆ ಇಲ್ಲಿ ಬರೋಷ್ಟು ಆಲ್ರೆಡಿ 5:45 ಆಗೋಗಿದೆ, ಆಲ್ಮೋಸ್ಟ್ 6 ಆಗೋಗಿದೆ. ಎಸ್, ಸೊ ಈ ದಾರಿ ಆದಮೇಲೆ ಮೊಣಕಾಲು ಮುರಿ ಇರುತ್ತೆ. ಸೊ ಥಿಂಕಿಂಗ್ ಅಲ್ಲಿ ಸಾಕ್ಸ್ ರಿಮೂವ್ ಮಾಡಿಬಿಟ್ಟು ಬರೀ ಕಾಲಲ್ಲಿ ಎತ್ತೋಣ ಅಂತ ಅಂದ್ಬಿಟ್ಟು ಅಷ್ಟು ಪ್ಲೇಸ್ ಮಾತ್ರ, ಅಂದರೆ ಅಲ್ಲಿಂದ ಕಂಪ್ಲೀಟ್ ತಿರುಪತಿವರೆಗೂ, ಅಂದರೆ ದೇವಸ್ಥಾನದವರೆಗೂ ಕಂಪ್ಲೀಟಾಗಿ ಬರೀ ಕಾಲಲ್ಲಿ ಹತ್ತಿದ್ದೀನಿ. ಸೊ ಅಲ್ಲಿವರೆಗೂ ಸಾಕ್ಸಲ್ಲೇ ಬಂದಿದ್ದೀನಿ. ಓಕೆ, ಲೇಟಾಗಿ ಹೋಗಿದೆ 8 ಗಂಟೆಗೆ ದರ್ಶನ, ಇನ್ನು 2 ಅವರ್ ಇದೆ. ಸೊ ನೋಡಬೇಕು, ಇವ್ರನ್ನ ಕೇಳೋಣ
ಎಷ್ಟು ಟಯರ್ಡ್ ಆಗಿದ್ದೀರಾ? ಏನು ಫೀಲ್ ಆಗ್ತಾ ಇದೆ? ಏನು ಟೈರ್ಡ್ ಆಗಿಲ್ಲ. ಟಯರ್ಡ್ ಆಗಿಲ್ವಾ? ಕಾಲೊಂದು ಚೂರು ನೋವ್ತಾ ಇದೆ ಅಷ್ಟು ಬಿಟ್ಟರೆ ಆಯಾಸ ಏನಾಗಿಲ್ಲ. ತುಂಬ ಆಯಾಸ ಆಗಿಲ್ಲ. ಓಕೆ, ಬಟ್ ಶೂರ್ ಸುಸ್ತಾಗಿದೆ, ಬಟ್ ಅದು ಬಿಟ್ಟರೆ ಅವ್ರಿಗೇನು ಸ್ಟ್ರೇನ್ ಆಗಿಲ್ಲ ಅಂತೆ. ಕಾಲು ಎಲ್ಲರಿಗೂ ನೋವು ಬರುತ್ತಲ್ವ ಗೈಸ್, ಸೊ ನಮಗೇನೆ ಅಷ್ಟೊಂದು ಕಾಲು ನೋವು ಬರುತ್ತೆ, ಅವರಿಗಳಿಗೆಲ್ಲ ದೊಡ್ಡವರಿದ್ದಾರೆ, ಅಫ್ಕೋರ್ಸ್ ನೋವು ಬರುತ್ತೆ ಅಲ್ವಾ. ಸೊ ಯಾ ಥಿಂಗ್ ಇದು ಈ ಪಾರ್ಟಲ್ಲಿ ಬರಬೇಕಂದ್ರೆ, ರೋಡ್ ಪಾರ್ಟಲ್ಲಿ ಬರಬೇಕಂದ್ರೆ ಇದು ಸಖತ್ ಇಷ್ಟ ಆಗೋ ಪಾರ್ಟ್. ಇದು ಎಷ್ಟು ಚಂದ ಕಾಣುತ್ತೆ ಅಂತಂದರೆ ಏನು ಪಾರ್ಟ್ ಇದು ಗೈಸ್, ಅಷ್ಟು ಸಖತ್ತಾಗಿ ಕಾಣುತ್ತೆ ಇದು. ಐ ಲವ್ ಇಟ್. ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಬರೀ ಕಾಲಲ್ಲಿ ನಡಿಗೆ ಸ್ಟಾರ್ಟ್ ಆಯಿತು ಮೊಣಕಾಲು ಮುರಿಯಿಂದ. ಇವಾಗ ಹತ್ತಬೇಕು, ಮತ್ತೆ ಫುಲ್ಲು ಸ್ಟ್ರೇಟ್ ಇರುತ್ತೆ ಇದು. ಗೈಸ್ ಆ್ಯಕ್ಚುಲಿ ಮೊಣಕಾಲು ಮುರಿ ಬರೀ 300 ಸ್ಟೆಪ್ಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ನೋ, ಮೋರ್ ದೆನ್ ದ್ಯಾಟ್, ಆಲ್ಮೋಸ್ಟ್ 600 ಸ್ಟೆಪ್ಸ್ ಇದೆ. ಕನ್ಫ್ಯೂಸ್ ಆಯ್ತು ನನಗೆ, ಬರೀ ಅಷ್ಟು ಮಾತ್ರ 300 ಇದೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಪ್ರಾಬಬ್ಲಿ ಇನ್ನು 250 ಸ್ಟೆಪ್ಸಾ? ಹಾಂ, ಓಕೆ, ಇನ್ನು 290 ಸ್ಟೆಪ್ಸ್ ಇದೆ ಗೈಸ್. 300 ಇಷ್ಟೊಂದು ಆಲ್ಮೋಸ್ಟ್ 400 ಸ್ಟೆಪ್ಸ್ ಹಿಂಗೆ ಹತ್ಕೊಂಡು ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಮೇ ಬಿ ಇನ್ನು 300 ಸ್ಟೆಪ್ಸ್ ಅನ್ಸುತ್ತೆ, ಗೊತ್ತಿಲ್ಲ, ಕೌಂಟ್ ಮರ್ತೋಗಿದೆ ನನಗೆ. ಮೇ ಬಿ ಒಂದು 250 ಅಥವಾ 290 ಸ್ಟೆಪ್ಸ್ ಇದೆ. ಹೋಗಬೇಕು ಗೈಸ್, ಅಷ್ಟು ಮುಗಿಸಿದ್ರೆ ಆಯಿತು. ಓ ಮೈ ಗಾಡ್. ಮತ್ತು ಅಲ್ಲಿಂದ ತಿರುಪತಿ ದೇವಸ್ಥಾನಕ್ಕೆ ಇನ್ನೂ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ, ನೋಡಬೇಕು. ನಮ್ಮಮ್ಮವರು ಪಾಪ ನಡ್ಕೊಂಬರ್ತಾ ಇದ್ದಾರೆ, ತೋರಿಸ್ತಾರೆ. ಅವರು ನಡ್ಕೊಂಬರ್ತಾ ನಡ್ಕೊಂಬರ್ತಾ ಇದ್ದಾರೆ, ಅವ್ರಿಗೂ ಆಗಬೇಕಲ್ಲ ಗೈಸ್ ಪಾಪ. ಎಷ್ಟು ಕ್ಯೂಟಾಗಿ ನಡ್ಕೊಂಬರ್ತಾ ಇದ್ದಾರೆ ನೋಡಿ. ಸಾಕಾಯ್ತಾ? ಇದ್ರಂತ ಏನಿಲ್ಲ ಗೈಸ್, ಒಂದೇ 150 ಸ್ಟೆಪ್ಸ್ ಅಷ್ಟೇ ಇರೋದು ಬಾಕಿ, ಅಷ್ಟೇ ಬಾಕಿ ಇರೋದು. ಹೌ ಮೈ ಗಾಡ್, 3500 ಸ್ಟೆಪ್ಸ್ ಕಂಪ್ಲೀಟೆಡ್. ಇನ್ನು 50 ಸ್ಟೆಪ್ಸ್ ಇದೆ ಅಷ್ಟೇ ಗೈಸ್. ಅಲ್ಲಿ ರೀಚ್ ಆದರೆ ಕಂಪ್ಲೀಟೆಡ್. ಹೌ ಮೈ ಗಾಡ್, ಫೈನಲಿ ಆಯಿತು ಗೈಸ್, ಕಂಪ್ಲೀಟ್ ಮಾಡಿದ್ವಿ. ಹೌ ಮೈ ಗಾಡ್, ಫೈನಲಿ ಕಂಪ್ಲೀಟ್ ಆಯಿತು ಗೈಸ್. ಬಂದು ಇವಾಗ ಕೂತ್ಕೊಂಡ್ವಿ, ಅಮ್ಮವ್ರಿನ್ನೂ ಬರಬೇಕು. ಹೋ ಮೈ ಗಾಡ್, ಹತ್ತಿದ್ದು ಕಂಪ್ಲೀಟ್ ಆಯಿತು ಇಷ್ಟುವರೆಗೆ. ಬಟ್ ಇಲ್ಲಿಂದ ಮತ್ತೆ ಒಂದು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾ, 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಮತ್ತೆ ಒಂಥರ ಕಷ್ಟ ಅನಿಸ್ಬೋದು, ಬಟ್ ಒಂಥರ ಹತ್ತಾದ್ಮೇಲೆ ಒಂಥರ ಸಖತ್ತಾಗಿ ಅನಿಸುತ್ತೆ, ಒಂಥರ ಕಂಪ್ಲೀಟೆಡ್ ಅನ್ನೋ ಥರ ಫೀಲ್ ಆಗುತ್ತೆ. ಅಪ್ಪ ಅಂದ್ಕೊಂಡಿದ್ವಿ, ಮಾಡಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ. ಇಟ್ಸ್ ಗುಡ್ ಗೈಸ್. ಇಲ್ಲಿ ಒಳಗಡೆ ಬಂದಿದ್ದೀವಿ. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಥವಾ ಸ್ನಾನ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ನೋಡ್ಕೋಬೇಕು. ಐ ಆಮ್ ನಾಟ್ ಶ್ಯೂರ್ ಸ್ನಾನ ಆಗುತ್ತೆ ಅಂತ, ಬಟ್ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಳಗಡೆ ಹೋಗೋ ಥರ ನೋಡ್ಕೋಬೇಕು ಗೈಸ್. ಇಲ್ಲಿ ಬಂದ್ವಿ, ಸ್ಟೇಜ್ ಹತ್ರ ಏನೋ ಪ್ರೋಗ್ರಾಮ್ ನಡೆಯುತ್ತೆ ಸ್ಟಾರ್ಟ್ ಆಗ್ತಿದೆ ಅನಿಸುತ್ತೆ. ಸೊ ಎಸ್ ನೋಡಿ, ದೂರದಿಂದ ಬಂದು ಇಲ್ಲಿ ನೋಡಿದ ತಕ್ಷಣ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ, ಒಂಥರ ಇಲ್ಲಿ ಕ್ಲೈಮೇಟೇ ಒಂಥರ ಸಖತ್ ಅನಿಸುತ್ತೆ. ಗೈಸ್ ರೆಡಿಯಾಗಿ ತೆಗಿಯೋದಾ ನಿಮ್ಮದು ಫೋಟೋ ತೆಗಿಯೋದಾ? ಹಾಂ, ತೆಗಿತೀನಿ ಅಷ್ಟೇ. ಇವಾಗ ರೆಡಿ ಆಯಿತು. ಇವರೇನು ರೆಡಿ ಆಗಿಲ್ಲ, ಇಷ್ಟೇ, ಅದೇ ಬಟ್ಟೆಲ್ಲೇ ಬರ್ತಿದ್ದಾರೆ. ನಾವಂತೂ ಫುಲ್ ರೆಡಿ ಆಗಿ ರಘು ತೋರಿಸ್ತೀನಿ. ಈ ಥರ ಪಂಚೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಅಷ್ಟೇ ಗೈಸ್. ಫಟಾಫಟ್ 10 ಮಿನಿಟ್ಸಲ್ಲಿ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ನಾನು. ಎಸ್, ಊಟಕ್ಕೇನು ಹೋಗ್ತಿಲ್ಲ. 7:30 ಆಗಿದೆ, 8 ಗಂಟೆಗೆ ದರ್ಶನ ಇದೆ. ಸೊ ಗೋಯಿಂಗ್. ಐ ಥಿಂಕ್ ಲಗೇಜ್ ಇನ್ನೂ ಇಟ್ಟಿಲ್ಲ, ಮೊಬೈಲು ಲಗೇಜು ಎಲ್ಲ ಎಲ್ಲಿ? ಹಾಂ, ಇಲ್ಲೆಲ್ಲ ಇಲ್ಲಿ ಬರಬೇಕಾಯ್ತು. ಅಲ್ಲೆಲ್ಲ ಸುತ್ತಾಕೊಂಡು ಇಲ್ಲಿ ಬಂದು ಇಲ್ಲಿಂದ ಎಂಟ್ರಿ ತೊಗೋಬೇಕು ದರ್ಶನಕ್ಕೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಇನ್ನೂ ಏನೂ ಇಟ್ಟಿಲ್ಲ, ಲಗೇಜು ಮೊಬೈಲ್ ಎಲ್ಲ ಎಲ್ಲಿಡ್ಬೇಕು ನೋಡಬೇಕು.
ಬಿಟ್ಬಿಟ್ಟು ಹೋಗಬೇಕು ಗೈಸ್. ಸ್ವಲ್ಪ ತುಂಬ ರಶ್ ಇದೆ. ಮೇ ಬಿ ಒಂದು 5-6 ಅವರ್ ಆಗುತ್ತೆ. 8 ಗಂಟೆ ಅಂದರೆ ದರ್ಶನ ಮುಗಿಸ್ಕೊಂಡು ಬರೋಷ್ಟಲ್ಲೇ ಮೇ ಬಿ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ಆಗ್ಬೋದು. ಓಕೆ, ಐ ಥಿಂಕ್ ಲಗೇಜ್ ಒಳಗಡೆ ಕೊಡೋಣ ಅಂತಿದ್ದಾನೆ, ನೋಡಬೇಕು. ಓಕೆ ಗೈಸ್, ಐ ಥಿಂಕ್ ಆಮೇಲೆ ಸಿಗ್ತೀನಿ. ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಬೈ. ಜೀಪ್ ಹುಡುಕ್ತಿದ್ದೀವಿ ಗೈಸ್ ಇವಾಗ. ಲೇಟ್ ಆಗೋಗಿತ್ತು ಗೈಸ್. ಸೊ ಅದೇ ಲಾಸ್ಟ್ ಜೀಪ್ ಅಲ್ಲ, ಲಾಸ್ಟ್ ಜೀಪ್ ಇತ್ತು. ಸೊ ಬಂದ್ವಿ ಇವಾಗ. ಸೊ ಎಸ್, ಇವಾಗ ಟೈಮ್ 12:15 ಲಿಟ್ರಲಿ 12:15 ಆಗಿದೆ. ಇವಾಗ ಹೊರಡಬೇಕು. ಮೊಬೈಲ್ ತೊಗೊಂಡಿದ್ದೀನಿ. ಓಕೆ ಗೈಸ್, ಇಷ್ಟೇ ಇದಾಗಿತ್ತು ತಿರುಪತಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.